ಹಲೋ ನಮಸ್ತೆ. ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇವತ್ತು ಟೈಲರಿಂಗ್ ಸೆಕ್ಷನಲ್ಲಿ ನಾನು ಇವತ್ತಿದ್ದೀನಿ. ಇಲ್ಲಿ ನಾನು ಶರ್ಟ್ನ ಹೇಗೆ ನಾವು ಅಳತೆ ಮಾಡಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಶರ್ಟ್ ನೋಡೋಕೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಆದರೆ ಹೊಲಿಯೋದು ಅಳತೆ ಮಾಡೋದು ತುಂಬ ಈಸಿ ಇದೆ. ಇಲ್ಲಿ ನಾನು ಲೇಡೀಸ್ ಶರ್ಟ್, ಇದು ಯೂನಿಫಾರ್ಮ್ ಶರ್ಟು. ಇಲ್ಲಿ ಶರ್ಟ್ ಮೇಲೆ ಅಳತೆ ಹೇಗೆ ಹಿಡಿಯೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಸರಿಯಾಗಿ ಎಳೆದು ಇಟ್ಕೋಬೇಕು ನಾನು. ಇಲ್ಲಿ ಅವರು 1-2 ಇಂಚ್ ಲೆಂತ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ 1-2 ಇಂಚ್ ಲೆಂತ್ ಇಟ್ಕೊಂಡು ನಾನು ಅಳತೆ ಮಾಡ್ಕೊತೀನಿ. ಅಳತೆ ಬಂದು 30 ಇಂಚಸ್ಸು. ಇದನ್ನು ನಾನು ಬರೆದು ಇಟ್ಕೊಳ್ತೀನಿ, ಅಳತೆ ಎಷ್ಟು ಬೇಕು ಅನ್ನೋದನ್ನು. ಲೆಂತ್ 30 ಇಂಚಸ್ಸು. ಬಿಡ್ತು ಇಲ್ಲಿ ಬಂದುಬಿಟ್ಟು ಬಿಡ್ತು ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 2 ಇಂಚ್ ಇಟ್ಕೊಳ್ತೀನಿ. 2 ಇಂಚ್ ಅಂದರೆ ಈಗ 22 ಅಂದರೆ 44 ಇಂಚಸ್ಸು ಚೆಸ್ಟ್ ಬರುತ್ತೆ. ನಾನು ಒಂದು ಸೈಡ್ ಅಳತೆ ತೊಗೊಂಡಿರೋದ್ರಿಂದ ಫುಲ್ ರೌಂಡ್ 44 ಬರುತ್ತೆ. ನೆಕ್ಸ್ಟು ಶೋಲ್ಡರು ಬಂದ್ಬಿಟ್ಟು ಇಲ್ಲಿ 16 ಇದೆ. ನಾನು 17 1 ಇಂಚಸ್ ಸ್ವಲ್ಪ ತೊಗೊಂಡು 17 ಇಂಚಸ್ ಇಟ್ಕೊಳ್ತೀನಿ, ನಾನು ಬರೆದಿಟ್ಕೊಳ್ತೀನಿ. ನೆಕ್ಸ್ಟು ಸ್ಲೀವ್ ಲೆಂತು, ಸ್ಲೀವ್ ಬಿಡ್ತು, ಇದು 2 ಅಳತೆನ ನಾನು ಬರೆದು ಪೇಪರಲ್ಲಿ ಬರೆದಿಟ್ಕೊಳ್ತೀನಿ. ಶರ್ಟು ತುಂಬ ಬೇಗ ಹೊಲಿಬೋದು, ಈಸಿಯಾಗೂ ಇದೆ. ಕಷ್ಟ ಏನಂದರೆ ಒಂದು ಕಾಲರ್ ಸ್ವಲ್ಪ ಸರಿಯಾಗಿ ಹೊಲಿಬೇಕಷ್ಟೆ, ಇನ್ನು ಮಿಕ್ಕಿದ್ದೆಲ್ಲ ಸ್ಟಿಚಸ್ಸು ಈಸಿಯಾಗಿ ಹೊಲಿಬೋದು. ಇದನ್ನು ನಾನು ಎಲ್ಲ ಅಳತೆ ಮಾಡಾದಮೇಲೆ ಇವಾಗ ನಾನು ಶರ್ಟ್ ಪೀಸ್ನ ನಾನು ಇವಾಗ ಯೂನಿಫಾರ್ಮ್ ಶರ್ಟ್ ಪೀಸಲ್ಲಿ ನಾನಿವಾಗ ಅಳತೆ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ಕಾಲರ್ ನಾನು ಅಳತೆ ಮಾಡಿ ಬರೆದಿಟ್ಕೊಳ್ತೀನಿ ನಾನು. ಇಲ್ಲಿ ಕಾಲರು ಇಲ್ಲಿ ಬಂದು ನನಗಿಲ್ಲಿ 15.5 ಏನೋ ಬರುತ್ತೆ, ಆದರೆ ಈ ಅಳತೆ ಬರೋದಿಲ್ಲ. ಆದಮೇಲೆ ನಮಗೆ ಬೇಕಾಗಿರೋ ಮೆಜರ್ಮೆಂಟು. ಕಾಲರ್ ಯಾವಾಗಲೂ ಹೊಲಿದಾದ್ಮೇಲೆ ಕಾಲರ್ನ ನಾವು ಅಳತೆ ಮಾಡಿಕೊಂಡು ಕಟ್ ಮಾಡೋದು. ಇವಾಗ ನಾನು ಬೇರೆ ಎಲ್ಲನೂ ನಾನು ಅಳತೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಅಗಲ ಎಷ್ಟಿದೆಯೋ ಅಷ್ಟು ಅಗಲನ ನಾನು ಫಸ್ಟ್ ಅಳತೆ ಮಾಡ್ಕೋಬೇಕು. ಈಗ ನಾನು ಉದ್ದದಲ್ಲಿ ಇವಾಗ ಇಲ್ಲಿ ಶೋಲ್ಡರ್ ಪೀಸು ಎಕ್ಸ್ಟ್ರಾ ಒಂದು ಪೀಸ್ ಬರುತ್ತೆ. ಹಾಗಾಗಿ ನಾನು ಮೊದಲು ಕಟ್ ಮಾಡಬೇಕಾಗಿರೋದು ಬ್ಯಾಕ್ ಪೀಸು. ಈಗ ಬ್ಯಾಕ್ ಪೀಸಲ್ಲಿ ನಾನು ಶೋಲ್ಡರ್ ಒಂದು 4 ಇಂಚಸ್ ಅಂತಂದರೆ ಅದನ್ನು ಲೆಸ್ ಮಾಡಿದ್ರೆ ಲೆಂತಲ್ಲಿ 30 ಇಂಚಸ್ಸು 4 ಅಂದರೆ 20 ಇಂಚಸ್ ಲೆಂತ್ ಬರುತ್ತೆ. ಈಗ 26 ಇಂಚಸ್ ಲೆಂತಲ್ಲಿ ನಾನು ಇವಾಗ ಬಟ್ಟೆ ಮೇಲೆ ಲೆಂತಲ್ಲಿ ಇಟ್ಕೊಳ್ತೀನಿ. ನಾನು ಲೆಂತ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಅಗಲ ಎಷ್ಟು ಬರುತ್ತೆ ಅದನ್ನು ನೋಡ್ಕೋಬೇಕು. ಇದಿವಾಗ ಹಂಚಿರುತ್ತಲ್ವ, ಅದೇ ಲೆಂತ್ ಅಂದರೆ ಬಟ್ಟೆಯಲ್ಲಿ ಲೆಂತ್ ಅಂದರೆ ಉದ್ದ. ಈಗ ಅದರಲ್ಲಿ ಇವಾಗ ನಾನು ಅಗಲ ಎಷ್ಟು ಬೇಕು ಅನ್ನೋದನ್ನು, ಈಗ 22 ಬಂತಲ್ಲ, ಅದನ್ನು ಕಾಲು ಭಾಗ ಮಾಡಿದ್ರೆ 11 ಬರುತ್ತೆ. ಇವಾಗ ನಾನು 22 ಇಂಚಿನ ಅಗಲದಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ತೀನಿ. ಇದು ಬ್ಯಾಕ್, ಫಸ್ಟ್ ಕಟ್ ಮಾಡೋದು ಬ್ಯಾಕು. ಈಗ ಬ್ಯಾಕ್ನ ನಾನು 11 ಇಂಚ್ ಅಗಲದಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದು ಕಾಲು ಭಾಗ ಅಳತೆ. ಓಪನ್ ಮಾಡಿದ್ರೆ ಹಾಫ್ ಭಾಗ ಬರುತ್ತೆ. 11 ಇಂಚ್ ಸರಿ ಇದೆ. ಇವಾಗ ನಾನು ಉದ್ದ ಅಳತೆ ಮಾಡ್ಕೊಳ್ತೀನಿ. ಇಲ್ಲಿ ಬ್ಯಾಕ್ ಲೆಂತು ಶೋಲ್ಡರ್ ಲೆಸ್ ಮಾಡಿದ್ರೆ 26 ಇಂಚಸ್ ಬರುತ್ತೆ. ಅಷ್ಟನ್ನು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಶೋಲ್ಡರು. ಈಗ ಶೋಲ್ಡರ್ ಬಂದ್ಬಿಟ್ಟು ನನಗಿಲ್ಲಿ 17 ಇಂಚು ಅಂತಂದರೆ ಹಾಫ್ ಇಂಚು 8.5 ಬರುತ್ತೆ. 8.5 ಹಾಫ್ ಶೋಲ್ಡರಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. 8.5 ಬರುತ್ತೆ. ಹಾಫ್ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಈಗ ಆರ್ಮ್ ಕಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಆ್ಯಕ್ಚುಲಿ ಆರ್ಮ್ ಬಂದು 6 ಇಂಚಸ್ಸು. 6 ಇಂಚಸ್ಸಲ್ಲಿ ನಾನು ಇಲ್ಲಿ ಶೋಲ್ಡರ್ ಜಾಯಿನ್ ಆಗುತ್ತಲ್ಲ, ಹಾಗಾಗಿ ನಾನು 2 ಇಂಚ್ ಲೆಸ್ ಮಾಡಿದ್ರೆ 4 ಇಂಚಸ್ ಬರುತ್ತೆ. ಹಾಗಾಗಿ 4 ಇಂಚಸ್ ಇಟ್ಟು ನಾನು ಆರ್ಮ್ ಲೆಂತ್ನ ಇಟ್ಕೊಂಡು ಶೇಪ್ ಮಾಡ್ಕೊಳ್ತೀನಿ. ಈಗ 4 ಇಂಚಸ್. ಈಗ ಫುಲ್ ಕೆಳಗಡೆ ಹಾಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟೇ ಬ್ಯಾಕ್ ಕಟ್ಟಿಂಗ್. ಈಸಿಯಾಗಿದೆ ಅಲ್ಲ ಕಟ್ಟಿಂಗು. ಕ್ಲೀನಾಗಿ ನೋಡಿಕೊಂಡ್ರೆ ಶರ್ಟ್ನ ಕ್ಲೀನಾಗಿ ಕಟ್ ಮಾಡಲೂಬೋದು, ಹೊಲಿಲೂಬೋದು. ತುಂಬ ಬೇಗ ಆಗುತ್ತೆ, ಈಸಿ ಇದು. ನೋಡೋಕ್ಕೆ ಅಯ್ಯೋ ಶರ್ಟಾ ಅಂತ ಅನ್ಕೋಬೋದು, ಆದರೆ ಶರ್ಟ್ ಸ್ವಲ್ಪ ಕಾಲರ್ ಮಾತ್ರ ಸ್ವಲ್ಪ ನೀಟಾಗಿ ಹೊಲಿದ್ರೆ ತುಂಬ ನೀಟಾಗಿ ಬೇಗ ಬರುತ್ತೆ. ಇವಾಗ ನೋಡಿ ಬ್ಯಾಕ್ ಆಯಿತು. ಈಗ ಫ್ರಂಟ್ ಪಕ್ಕದಲ್ಲಿರೋ ಪೀಸು ಸರಿ ಹೋಗುತ್ತಾ ಫಸ್ಟ್ ನೋಡ್ಕೊಳ್ಬೇಕು. ಇವಾಗ ಅದು ಅಷ್ಟು ಪೀಸ್ ಸಾಕು. ಈಗ ಫ್ರಂಟ್ ಪೀಸ್ ಏನು ಗೊತ್ತಾ, 2 ಪೀಸು ಓಪನ್ ಬರುತ್ತಲ್ಲ ಫ್ರಂಟು, ಹಾಗಾಗಿ 2 ಓಪನ್ ಆಗಿರಬೇಕು. ಅದು ಅಂಚಲ್ಲೇ ನಾವು ತೊಗೊಳ್ಬೇಕು. ಯಾಕಂತಂದರೆ ಬಟನ್ ಮತ್ತು
ಇನ್ನೊಂದು ಬಟನ್ ಹೋಲ್ ಇದೆಯಲ್ಲ ಅದು ಸ್ವಲ್ಪ ಎಡ್ಜು ಹಂಚಿರಬೇಕು. ಹಾಗಾಗಿ ಅಂಚು ಭಾಗದಲ್ಲಿ ನಾವು ತೊಗೊಳ್ತೀವಿ. ಆ ಉಳಿದಿರೋ ಭಾಗನ ಹಾಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಂಚು ಭಾಗನ ನಾನು 2 ಇಂಚಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡು ಇವಾಗ ಇದನ್ನು ಬ್ಯಾಕ್ನ ಇಟ್ಕೊಳ್ತೀನಿ. ಕರೆಕ್ಟಾಗಿ ಬರುತ್ತೆ. ಇವಾಗ ಅಗಲ ಕರೆಕ್ಟಾಗಿದೆ. ಇವಾಗ ನಾನು ಅದನ್ನು ತಕ್ಕೊಂಡು ಈಗ ಫ್ರಂಟ್ ಅಳತೆ ಬೇರೆ, ಆದರೆ ಶರ್ಟಲ್ಲಿ ಮಾತ್ರ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಬೇರೆ ಬರುತ್ತೆ ಮೆಜರ್ಮೆಂಟು ಮತ್ತು ಕಟ್ ಮಾಡೋದೆಲ್ಲ. ಇವಾಗ ಲೆಂತ್ ಇವಾಗ ನಾನು 30 ಇಂಚಸ್ ಲೆಂತ್ ಇಟ್ಕೊಳ್ತೀನಿ. ಲೆಂತ್ ಎಷ್ಟು ಬೇಕೋ ಅಷ್ಟು. ಈಗ ಫೋಲ್ಡಿಗೆಲ್ಲ ಸೇರಿಸಿ ನಾನು 30 ಇಟ್ಕೊಂಡಿದ್ದೀನಿ. ಈಗ ಲೆಂತ್ ಆಯಿತು. ಇವಾಗ ಶೋಲ್ಡ್ರ್ ಕಟ್ ಮಾಡ್ಕೊಳ್ತೀನಿ, ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಚೆಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ ಸರಿ ಇದೆಯಾ ಅಂತ. ನೆಕ್ಸ್ಟ್ ಇವಾಗ ಶೋಲ್ಡರ್ 8.5 ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಇವಾಗ 6 ಇಂಚ್ ಇಳಿಸ್ಕೊಳ್ತೀನಿ. ಇಲ್ಲಿ ಶೋಲ್ಡರ್ ಡೌನ್ ಬಂದುಬಿಟ್ಟು ನಾನಿಲ್ಲಿ 1 ಇಂಚ್ ಇಟ್ಕೊಂಡು ಇಲ್ಲಿ ಇದು ಮುಂಭಾಗ ಅಲ್ವಾ, ಮುಂಭಾಗ ಶೇಪು ಒಳಗಡೆ ಶೇಪ್ ತೊಗೊಳ್ತೀನಿ ನಾನು. ಈಗ ತೊಗೊಂಡು ಇವಾಗ ಸೈಡ್ ನೆಕ್ 2.5 ಇಂಚಸ್ ಇಟ್ಕೊಳ್ತೀನಿ. ಈಗ ಫ್ರಂಟ್ ನೆಕ್ ಬಂದ್ಬಿಟ್ಟು ನಾನು 4 ಇಂಚಸ್ ಇಟ್ಕೊಳ್ತೀನಿ. ಈಗ ಸ್ವಲ್ಪ ವಿ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ನೆಕ್. ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ನೆಕ್ ಕಟ್ ಮಾಡ್ಕೊಳ್ತೀನಿ. ಶೋಲ್ಡರ್ ಇಲ್ಲಿ ನಾವು ಮಾಮೂಲಿ ಕಟ್ಟಿಂಗ್ಗೆ 1/2 ಇಂಚ್ ಅಲ್ವಾ, ಇಲ್ಲಿ ಶರ್ಟಿಗೆ ಮಾತ್ರ 1 ಇಂಚ್ ಡೌನ್ ಬರುತ್ತೆ. ಇವಾಗ ಮುಂಭಾಗ ಶೇಪು ಕ್ಲೀನಾಗಿ ಶೇಪ್ ತಗೊಂಡು ಇವಾಗ ನಾನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ತೊಗೊಳ್ತೀನಿ. ಇದು ಆದಮೇಲೆ ನೆಕ್ಸ್ಟು ಸ್ಲೀವು ಈಗ ನೆಕ್ಸ್ಟು ಸ್ಲೀವ್ ತೊಗೊಳ್ತೀನಿ. ಸ್ಲೀವ್ ಬಂದು ಅದರ ಪಕ್ಕದಲ್ಲಿರೋ ಪೀಸ್ ಇರುತ್ತಲ್ಲ ಅದನ್ನೇ ತೊಗೊಳ್ತೀನಿ. ಈಗ ಸ್ಲೀವ್ ಲೆಂತ್ ಬಂದ್ಬಿಟ್ಟು ನಾನು ಇಲ್ಲಿ 8 ಇಂಚ್ ಇದೆ ಸ್ಲೀವ್ ಲೆಂತು. ಅದಕ್ಕೆ ನಾನು ಫೋಲ್ಡಿಗೆ ಮತ್ತು ಸ್ಟಿಚಸ್ಗೆಲ್ಲ ಸೇರಿಸಿ 10.5 ಇಂಚ್ ಇಟ್ಕೊಳ್ತೀನಿ. 10.5 ಇಂಚನ್ನು ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಮುಂದ್ಗಡೆ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ನಾನು ಬಟ್ಟೆನ. ಈಗ ಕ್ಲೀನಾಗಿ ಬಿಡಿಸಿ ಲೆಂತಲ್ಲಿ ಇಟ್ಕೊಳ್ತೀನಿ ನಾನು. ಎಲ್ಲನೂ ಲೆಂತ್ ವೈಸಲ್ಲೇ ನಾವು ಮಾರ್ಕ್ ಮಾಡ್ಕೋಬೇಕು. ಅಡ್ಡದಲ್ಲಿ ನಾವು ಬಟ್ಟೆನ ಹೊಲಿಬಾರ್ದು. ಲೆಂತ್ ಹಂಚಿರುತ್ತಲ್ಲ ಅದೇ ಲೆಂತು. ಇವಾಗ ನಾನು ಇದನ್ನು ಇದನ್ನು ಈ ಕಾಲು ಭಾಗದಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇದು ನಾನು ಅಳತೆ ಇಲ್ಲ, ಸ್ಲೀವ್ ಅಳತೆ ವಿಡ್ತ್ ಅಳತೆ ಇಲ್ಲ, ನಾನು ಅಂದಾಜು ಮೇಲೆ ಇಟ್ಕೊಳ್ತೀನಿ. ಇವಾಗ ನಾನಿಲ್ಲಿ 8 ಇಂಚ್ ಅಂದಾಜಲ್ಲಿ ಇಟ್ಕೊಂಡಿದ್ದೀನಿ. ಇದು ಹೆಚ್ಚಿಗೆ ಇದ್ದರೂ ಪರವಾಗಿಲ್ಲ, ಕಟ್ ಮಾಡ್ಬೋದು, ಕಡಿಮೆ ಆಗಬಾರ್ದು ಅಷ್ಟೇ ಸ್ಲೀವ್. ಹಾಗಾಗಿ ನಾನು ಅಂದಾಜಲ್ಲಿ ಹಾಗೆ ಇಟ್ಕೊಳ್ತೀನಿ. ಇವಾಗ ನಾನು ಲೆಂತ್ ಆಯಿತು. ಇವಾಗ ಸೈಡ್ ಶೇಪಲ್ಲಿ 4 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ, ಮೇಲೆ 1 ಇಂಚು. ಇವಾಗ ನಾನು ಸೈಡ್ ಶೇಪ್ ಹಾಕ್ಕೊಳ್ತೀನಿ. ಇಲ್ಲಿ ಕಾಲು ಭಾಗದಲ್ಲಿ ಅಂದರೆ 4 ಕಾಲು ಭಾಗ ಅಂದರೆ 2 ಸ್ಲೀವು. ಈಗ ಸೈಡಲ್ಲಿ 1.25 ಇಂಚ್ ಮಾರ್ಕ್ ಮಾಡಿ ಸೈಡಲ್ಲಿ ನಾನು ಮಾರ್ಕ್ ಮಾಡಿ ಲೈನ್ ಹಾಕ್ಕೊಳ್ತೀನಿ. ಇವಾಗ ಕಟ್ ಮಾಡ್ಕೊಳ್ತೀನಿ ನಾನು. ಕಟ್ ಮಾಡಿಕೊಂಡು ಇವಾಗ ಸೈಡ್ ಶೇಪ್ ತಗೊಳ್ತೀನಿ. ಈಗ ಸೈಡ್ ಕಟ್ ಮಾಡ್ಕೊಳ್ತೀನಿ ನಾನು. ಈಗ ಆಯ್ತು. ಇವಾಗ ಸ್ಲೀವು ಇದನ್ನು ಓಪನ್ ಮಾಡಿದ್ರೆ 2 ಸ್ಲೀವ್ ಬರುತ್ತೆ. ಓಪನ್ ಮಾಡ್ತೀನಿ 2 ಮೇಲ್ಗಡೆ. ನಾನು ಹೊಲಿಬೇಕಾದ್ರೆ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ, ಈಗಲೇ ಕಟ್ ಮಾಡ್ಕೊಳ್ಳಲ್ಲ. ಈಗ ಸೆಂಟ್ರ್ ಮಾರ್ಕು ಬಟ್ಟೆಯಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಆಯಿತು. ನೆಕ್ಸ್ಟ್ ಇವಾಗ ಶೋಲ್ಡರ್ ಬಂದ್ಬಿಟ್ಟು ನಾನಿವಾಗ ಸ್ಟಿಚಸ್ಗೆಲ್ಲ ಸೇರಿಸಿ 4.5 ಇಂಚ್ ಲೆಂತ್ ಇಟ್ಕೊಳ್ತೀನಿ. 4.5 ಇಂಚು ಮತ್ತು ಶೋಲ್ಡರು 17 ಇಂಚ್ ಬರುತ್ತಲ್ಲ, 17 ಇಂಚ್ ಉದ್ದದಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಅದನ್ನು ಹಾಗೆ ಕಾಲು ಭಾಗದಲ್ಲಿ ಇಟ್ಕೊಳ್ತೀನಿ, ಫೋಲ್ಡ್ ಮಾಡ್ಕೊಳ್ತೀನಿ. 17 ಇಂಚನ್ನ ಅರ್ಧ ಭಾಗ ಮಾಡಿಕೊಂಡ್ರೆ ಕಾಲು ಭಾಗದಲ್ಲಿ ಬರುತ್ತೆ. ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಇವಾಗ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ 17 ಇಂಚನ್ನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇವಾಗ ನಾನು ಈಗ ಸರಿ ಇದೆಯಾ ನೋಡ್ಕೊಳ್ತೀನಿ. ನೋಡ್ಕೊಂಡು ಇವಾಗ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಮೇಲ್ಗಡೆ 4 ಕಡೆ ಸರಿ ಇದೆ. ಇವಾಗ ಅದು ಮೇಲ್ಭಾಗ ಕಾಲರ್ ಹಾಕೊಳ್ಳೋ ಭಾಗ. ಇಲ್ಲಿ ಸೈಡ್ ನೆಕ್ಕು 2.5 ಇಂಚು ಮಾಡ್ಕೊಳ್ತೀನಿ. ಹಿಂದ್ಗಡೆ ಬಂದು 3/4 ಇಂಚು, 1 ಇಂಚು ನಾನು ಬ್ಯಾಕ್ ನೆಕ್ ಅದು
ಶೋಲ್ಡರ್ ಕಟ್ ಮಾಡ್ತಾ ಇರೋದು, ಸೈಡ್ 2.5, ಬ್ಯಾಕು. ಇಲ್ಲಿ ಕೆಳಗಡೆ ನಾನು ಸೈಡು ಶೋಲ್ಡರ್ ಡೌನ್ ಬಂದ್ಬಿಟ್ಟು 1.5 ಇಂಚು ನಾನು ಮಾರ್ಕ್ ಮಾಡಿಕೊಂಡು ಹಿಂಗೆ ಕ್ರಾಸಾಗಿ ಲೈನ್ ಹಾಕ್ಕೊಳ್ತೀನಿ. ಇಷ್ಟೇ. ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಅದು ನೆಕ್ಕು, ಇದು ಕೆಳಗಡೆ. ಈಗ ನಾನು ಕಟ್ ಮಾಡಿ ತಗೊಳ್ತೀನಿ. ಇದು ಬ್ಯಾಕ್ ನೆಕ್ಕು. ಇವಾಗ ಇದು ಶೋಲ್ಡರ್ ಡೌನು. ಈಗಿದು ಇಷ್ಟೇ ಶೋಲ್ಡರ್ ಪೀಸು. ಇವಾಗ ಇದು ನೋಡಿ ಓಪನ್ ಮಾಡಿ, 2 ಇರುತ್ತೆ. ಶೋಲ್ಡರ್ 2 ಪೀಸ್ ಇರಬೇಕು ಶರ್ಟಿಗೆ ಯಾವಾಗಲೂ. ಈಗ 2 ಭಾಗ ಶೋಲ್ಡರ್. ಈಗ ಆಯಿತು, ಶೋಲ್ಡರ್ ಆಯಿತು, ಸ್ಲೀವ್ ಆಯಿತು, ಹಿಂಭಾಗ ಮುಂಭಾಗದ ಕಟ್ ಮಾಡಾಯಿತು. ಕಾಲರ್ನ ನಾವು ಈಗಲೇ ಕಟ್ ಮಾಡಲ್ಲ, ಆದಮೇಲೆ ನಾವು ಆ ಕಾಲರ್ ನೆಕ್ಕು ಎಷ್ಟು ಲೆಂತ್ ಇರುತ್ತೋ ಅದನ್ನು ನೋಡಿ ಕಟ್ ಮಾಡೋದು. ಇಷ್ಟೇ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಕಂಟಿನ್ಯೂ ಆಗುತ್ತೆ.